ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಗಾಯಾಳು ಏನಿದ್ದ ಇದೇ ಎನ್ಕೌಂಟರ್ ಪ್ರಕರಣದಲ್ಲಿ ಗಾಯಾಳು ಆಗಿದ್ದಂತಹ ಮಹಿಮಾ ದಾಸ್ ಡಿಸ್ಚಾರ್ಜ್ ಆಗಿದ್ದಾರೆ. ಈ ಎನ್ಕೌಂಟರ್ನಲ್ಲಿ ಗಾಯಗೊಂಡಿದ್ದರು ಮಹಿಮಾ ದಾಸ್. ಮೈಸೂರಿನ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆಯನ್ನು ಪಡೆದು ಮಹಿಮಾ ದಾಸ್ ಡಿಸ್ಚಾರ್ಜ್ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಸಚಿವ ಪುಟ್ಟರಂಗ ಶೆಟ್ಟರು ಕೂಡ ಮಹಿಮಾ ದಾಸ್ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು. ವಿಚಾರಣೆ ಕೂಡ ಆಗಿದೆ. ವಿಚಾರಣೆಯ ಬಳಿಕ ಮಹಿಮಾ ದಾಸ್ ದಿಢೀರ್ ಅಂತೇಳಿ ಡಿಸ್ಚಾರ್ಜ್ ಆಗಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈಗ ಎಲ್ಲಿ ಹೋಗಿದ್ದಾರೆ ಡಿಸ್ಚಾರ್ಜ್ ಆದಮೇಲೆ ಅನ್ನೋದು ಕೂಡ ಗೊತ್ತಿಲ್ಲ. ಹೀಗಾಗಿ ಅನುಮಾನ ಹುಟ್ಟಿಸಿದೆ ಮಹಿಮಾ ದಾಸ್ ನಿಗೂಢ ನಡೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ಯಾರು, ಮಹಿಮಾ ದಾಸನ್ನು ಮೊದಲಿಗೆ ಆಸ್ಪತ್ರೆಗೆ ದಾಖಲಿಸಿದ್ಯಾರು ಅನ್ನೋ ಮಾಹಿತಿ ಸಿಕ್ಕಿಲ್ಲ. ಏಕಾಏಕಿ ಡಿಸ್ಚಾರ್ಜ್ ಆದರು. ಡಿಸ್ಚಾರ್ಜ್ ಆದಮೇಲೆ ಎಲ್ಲಿಗೆ ಹೋದರು? ಇದಿಷ್ಟು ಸದ್ಯ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ನಾರಾಯಣ ಹೃದಯಾಲಯದಲ್ಲಿ ಮೈಸೂರಿನಲ್ಲಿ ಚಿಕಿತ್ಸೆಯನ್ನು ಪಡೆದು ಮಹಿಮಾ ದಾಸ್ ಡಿಸ್ಚಾರ್ಜ್ ಆಗಿ ಹೊರಟೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕಂತರೂ ಇಲ್ಲ. ಹೀಗಾಗಿ ಅವರ ನಡೆ ಒಂದಷ್ಟು ನಿಗೂಢವಾಗಿದೆ. ಅದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.